ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಪ್ಪ ಅವ್ರ ಮನೆ ಗೃಹ ಪ್ರವೇಶ ಇತ್ತು, ಹಾಗಾಗಿ ನಾವೀಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಅವ್ರು ಇದಕ್ಕೂ ಮುಂಚೆ ಗೃಹ ಪ್ರವೇಶ ಆಗಿದೆ ಮನೆಗೆ, ಬಟ್ ಮನೆ ಮೇಲೆ ಮನೆನ ಕಟ್ಟಿದ್ದಾರೆ. ಹಾಗಾಗಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಪೂಜೆ ಮಾಡ್ಕೊತಾ ಇದ್ದಾರೆ. ಇನ್ನು ಹಾಗೆ ಪೂಜೆ ಮಾಡೋಕ್ಕಾಗತ್ತಾ? ಮಕ್ಕಳು ಮರಿಗೆ ಎಲ್ಲರಿಗೂ ಹೊಸ ಬಟ್ಟೆ ತಂದು ಕೊಟ್ಟಿಲ್ಲ ಅಂದರೆ ನಾವು ಬಿಡ್ತೀವ. ಹಾಗಾಗಿ ನಾವೀಗ ಹೊರಟಿದ್ದೀವಿ. ಆ ಕಡೆಯಿಂದ ಅವ್ರು ಬರ್ತಾ ಇದ್ದಾರೆ, ನಾವು ಈ ಕಡೆಯಿಂದ ಹೊರಟಿದ್ದೀವಿ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ನಾವು ಸೆಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಅವರಿದ್ದರೆ ಅವ್ರ ಅಳತೆ ನೋಡಿ ಕರೆಕ್ಟಾಗಿ ತೊಗೋಬೋದು. ಹಾಗಾಗಿ ಅವರಿರೋ ಟೈಮಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸುದರ್ಶನ್ ಸಿಲ್ಕಲ್ಲಿದ್ದೀವಿ. ಈಗ ಜನ ಅಂದರೆ ಜನ ಫ್ರೆಂಡ್ಸ್, ತುಂಬ ಜನ ಇದ್ದರು. ನಮ್ಮನ್ನೇ ಒಳಗಡೆ ಬಿಟ್ಟಿದ್ರು. ಸೀರೆ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಬಿಟ್ಟು ಹೇಳ್ಬೋದು ಅಂತ ಸುಮಾರು ಜನ ನನ್ನನ್ನೇ ಬಂದು ಕೇಳ್ತಾಯಿದ್ರು. ಅದು ತಗೊಳ್ತಿ, ಇದನ್ನು ತಗೊಡಿ ಅಂತ ಅಂದ್ಬಿಟ್ಟು. ನಾವು ಸೀರೆ ಅಂಗಡಿಯವರಲ್ಲ, ನಾವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ನೀವು ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಜನ ಕೇಳ್ತಾ ಇದ್ದೆ. ತುಂಬ ಅಂದರೆ ತುಂಬ ಜನ ಇದ್ದರು. ಸೀರೆಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸೆಲೆಕ್ಟ್ ಮಾಡೋದು ತುಂಬ ಕಷ್ಟನೇ ಆಯಿತು. ಇನ್ನು ಮಕ್ಕಳಿಗೆ, ನಮಗೆ, ಜೆಂಟ್ಸ್ಗೆ ಎಲ್ರಿಗೂ ಅಲ್ಲೇ ಸಿಗುತ್ತೆ. ಬಟ್ ಬೇರೆ ಬಟ್ಟೆಗಳೆಲ್ಲ ನನಗೆ ಸೀರೆ ಬಗ್ಗೆ ಏನೋ ಗೊತ್ತಿಲ್ಲ ಅಷ್ಟಾಗಿ, ಬಟ್ ಬೇರೆ ಬಟ್ಟೆಗಳೆಲ್ಲ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ನಾವು ಸ್ಯಾರಿ ಮಾತ್ರ ತೊಗೊಂಡು ಮಿಕ್ಕಿದ ಬಟ್ಟೆಗಳನ್ನೆಲ್ಲ ಬೇರೆ ಕಡೆನೇ ತೊಗೊಂಡ್ವಿ. ನೋಡಿ, ಇಲ್ಲಿ ಬಂದು ನಾವು ನೆಟ್ಟಲ್ಲಿ ನೋಡಿಬಿಟ್ಟು ನಮ್ಮ ಮನೆಯವರು ಈ ಒಂದು ಶಾಪ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಬಂದು ತೊಗೊಂಡ್ರು. ಮಾಡ್ತಕ್ಕಂಥ ಒಂದು ಶುಭ ಕಾರ್ಯ ನವಧಾರ ಪ್ರವೇಶಗಳಲ್ಲಿ ಯಾವುದೇ ವಿಘ್ನವಾಗಲಿ ನಿರ್ವಿಘ್ನವಾಗಿ ಆ ಪೂಜೆಯನ್ನು ಸಾಂಗೋಪಾಂಗವಾಗಿ ನಡೆಯಬೇಕು. ಹಾಗೆ ಆ ಪೂಜೆ ನಂತರವೂ ಕೂಡ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಮಹಾಗಣಪತಿ ತೋಳು